ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಹೋಗ್ತಾ ಇರೋದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಹತ್ತಿರ ಇರುವ ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಆ ದೇವಸ್ಥಾನದ ವಿಶೇಷತೆ, ಪೂಜೆ, ಅಲಂಕಾರ ಹಾಗೂ ಇತಿಹಾಸ, ಅಲ್ಲಿನ ಸ್ವರ್ಣಮುಖಿ ಕಲ್ಯಾಣದ ಬಗ್ಗೆ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ನೀವು ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದು ಬನ್ನೇರುಘಟ್ಟ ಬಸ್ ಸ್ಟಾಪ್ನಿಂದನೇ ಸ್ವಲ್ಪ ವಾಕ್ ಮಾಡಿಕೊಂಡು ಮುಂದೆ ಹೋದರೆ ಬನ್ನೇರುಘಟ್ಟದ ನ್ಯಾಷನಲ್ ಪಾರ್ಕ್ ಲೆಫ್ಟ್ ಸೈಡಲ್ಲೇ ನಮಗೆ ಈ ದೇವಸ್ಥಾನ ಕಾಣಿಸೋದು. ಇದು ದೇವಸ್ಥಾನದ ದ್ವಾರ ಬಾಗಿಲು ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ಮುಂದೆ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಅಮ್ಮನವರು ದೇವಸ್ಥಾನ, ಹಾಗೆ ಆಂಜನೇಯನ ದೇವಸ್ಥಾನ ಕೂಡ ಇತ್ತು. ಅಕ್ಕಪಕ್ಕದಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಕೂಡ ನಿರ್ಮಾಣ ಮಾಡಿರ್ತಾರೆ. ಹಾಗೆ ದರ್ಶನ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಸೊ ಅದೇ ಎದುರುಗಡೆನೇ ನಮಗೆ ಚಂಪಕಧಾಮ ಸ್ವಾಮಿ ದೇವಸ್ಥಾನವಿರೋದು. ಸೊ ನಿಮಗೆ ಬಸ್ಸಿನ ಬಗ್ಗೆ ಹೇಳಬೇಕಂದ್ರೆ, ಮೆಜೆಸ್ಟಿಕ್ನಲ್ಲಿರುವ 265 ಬಸ್ಸು ಸಂಖ್ಯೆ, ಅಂದರೆ KR ಮಾರ್ಕೆಟ್ನಿಂದ ಬರ್ತೀನಿ ಅನ್ನೋರು 266 ನಂಬರ್ ಬಸ್ನಿಂದ ನೀವು ಇಲ್ಲಿಗೆ ಬರಬೇಕಾಗುತ್ತೆ. ಸುಮಾರು ಬೆಂಗಳೂರಿನಿಂದ ಇದು 20 ಕಿಲೋಮೀಟ್ರ್ ದೂರದಲ್ಲಿರೋದು. ಅಂದರೆ ಬನ್ನೇರುಘಟ್ಟ ಚಂಪಕಧಾಮ ಸ್ವಾಮಿ ದೇವಸ್ಥಾನ ಇದು. ಸೊ ನಾವು ಇವಾಗ ಅಲ್ಲಿ ಸ್ಟೆಪ್ಸ್ ಹತ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಸೊ ಇದನ್ನು ತುಂಬ ಚೆನ್ನಾಗಿ ನಿರ್ಮಿಸಿದ್ದಾರೆ. ಅಲ್ಲೇನಾದರೂ ಪೂಜೆ ಸಾಮಾನುಗಳು ಬೇಕಿದ್ದರೆ ನೀವು ತೊಗೊಂಡು ಹೂವು, ಹಣ್ಣು, ಕಾಯಿ ಒಳಗಡೆ ತೊಗೊಂಡು ಹೋಗಬೇಕಾಗತ್ತೆ. ನೀವು ಅರ್ಚನೆ ಮಾಡಿಸ್ತೀನಿ ಅಂದರೆ ಪೂಜೆ ಅರ್ಚನೆ ಕೂಡ ಮಾಡಿಸ್ಕೋಬೋದು. ಹಾಗೆ ಮುಂದೆ ಒಳಗಡೆ ಬಂದ್ವಿ. ಸೊ ಅಲ್ಲಿ ಸ್ವಲ್ಪ ಕೋತಿ ಇತ್ತು, ಅದಕ್ಕೆ ಸ್ವಲ್ಪ ಕೊಬ್ಬರಿ ಕೊಟ್ಬಿಟ್ಟು ಹಂಗೆ ಮುಂದೆ ಬಂದೆ. ಚಂಪಕಧಾಮ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಮಹಾಲಕ್ಷ್ಮಿ ಸನ್ನಿಧಿ ಕೂಡ ಇದೆ. ಸೊ ಸುಂದರವಾದ ಕೆತ್ತನೆಯಿಂದ ನಿರ್ಮಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಬಳಿ ಇರುವ ಈ ಶ್ರೀ ಚಂಪಕಧಾಮ ಸ್ವಾಮಿ ದೇವಸ್ಥಾನವು ಸುಮಾರು 800 ವರ್ಷಗಳ ಹಳೆಯದಾದ ಮತ್ತು ಅತ್ಯಂತ ಪವಿತ್ರವಾದ ಪುಣ್ಯಕ್ಷೇತ್ರವಾಗಿದೆ. ಮತ್ತು ಹೊಯ್ಸಳರು ಆ ಕಾಲದಲ್ಲಿ ದ್ರಾವಿಡರ ಶೈಲಿಯಲ್ಲಿ ನಿರ್ಮಿತವಾದ ಈ ದೇವಾಲಯವು ಪ್ರಕೃತಿಯ ಮಡಿಲಿನಲ್ಲಿದ್ದು, ಹಾಗೆ ಭಕ್ತರಿಗೆ ಇದು ಅಪಾರವಾದ ಶಾಂತಿ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಈ ದೇವಾಲಯದ ಮುಖ್ಯ ದೇವರು ಬಂದ್ಬಿಟ್ಟು ವಿಷ್ಣು, ಹಾಗೆ ಚಂಪಕಧಾಮ ಸ್ವಾಮಿ ಅಂತ ಕರೀತಾರೆ. ಆ ಸ್ವಾಮಿಯ ದರ್ಶನಕ್ಕೆ ನಾವಿವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಒಳಗಡೆ 2 ಬಾಗಿಲುಗಳಂದರೆ ದ್ವಾರ ಬಾಗಿಲು ಜೊತೆಗೆ ಅದರಲ್ಲಿ ದಾಟ್ಕೊಂಡು ಹೋಗಬೇಕಾಗತ್ತೆ. ಸೊ ಅಲ್ಲಿ ದೇವಸ್ಥಾನದ ಅರ್ಚನೆಗಳನ್ನೆಲ್ಲ ಮಾಡಿಸ್ಕೋದಿದ್ರೆ ಲಿಸ್ಟ್ ಇದೆ, ನೀವು ಯಾವುದಾದ್ರೂ ಅರ್ಚನೆ ಮಾಡ್ಕೋಬೋದು. ಸೊ ಈ ವಿಷ್ಣು ಅಂದರೆ ಚಂಪಕಧಾಮ ಸ್ವಾಮಿಗೆ ಭೂದೇವಿ ಮತ್ತು ಶ್ರೀದೇವಿ ಎಂದು 2 ಪತ್ನಿಯರೊಳಗನ್ನು ನಿರ್ಮಿಸಿದ್ದಾರೆ ಈ ದೇವಾಲಯವನ್ನು. ಹಾಗೆ ಪ್ರದಕ್ಷಿಣೆ ಹಾಕಬೇಕಂತ ನಾವು ಪ್ರದಕ್ಷಿಣೆ ಮಾಡ್ತಾಯಿದ್ವಿ. ಸೊ ಕೆಳಗಡೆ ಒಂದು ಧಾಮ ಮತ್ತು ಮೇಲ್ಗಡೆ ಒಂದಿರೋದು. ಸೊ ಇಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಜಾತ್ರೆ ಇರುತ್ತೆ ಇದು. ಸೊ ಮಾರ್ಚ್ ತಿಂಗಳಲ್ಲಿ ಈ ಜಾತ್ರಾ ಉತ್ಸವ ತುಂಬ ಚೆನ್ನಾಗಿ ಮೂಡಿ ಬರ್ತೈತಿ. ಇಲ್ಲಿ ದೇವರಿಗೆ ನಿತ್ಯವೂ ಸಂಪಿಗೆ ಹೂವಿನಿಂದ ಅಲಂಕರಿಸುತ್ತಾರೆ. ಅಂದರೆ ಚಂಪಕ ಹೂವು ಅಂತ ಕರೀತಾರೆ ಇದನ್ನು. ಅಂದರೆ ನಿತ್ಯ ಸಂಪಿಗೆ ಹೂವಿನಿಂದ ಅಲಂಕರಿಸಿದರೆ ಚಂಪಕಧಾಮ ಅಂತ ಹೆಸರು ಬಂದಿದೆ ಈ ದೇವರಿಗೆ. ಹಾಗೆ ಇದು ವಿಷ್ಣುವಿನ ಅವತಾರಗಳನ್ನು ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ಈ ದೇವಸ್ಥಾನದ ಟೈಮಿಂಗ್ ಬಂದುಬಿಟ್ಟು ಮಾರ್ನಿಂಗ್ 6 AM ಟು 12 PM, ಹಾಗೆ ಈವ್ನಿಂಗ್ 5 PM ಟು 7 PM ವರೆಗೂ ಇರುತ್ತೆ. ಸೊ ಇಲ್ಲಿ ಅನ್ನಪ್ರಸಾದ ಕೂಡ ಇರುತ್ತೆ. ಸೊ ಆಮೇಲೆ ಹೇಳ್ತೀನಿ ಅದರ ಬಗ್ಗೆ. ಅದರ ಪಕ್ಕದಲ್ಲೇ ಮಹಾಲಕ್ಷ್ಮಿ ಸನ್ನಿಧಿ ಇರೋದು. ಸೊ ಇದ್ರದ್ದು ಕೂಡ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಹಾಗೆ ಗೋಪುರ ಕೂಡ ನೋಡೋದಕ್ಕೆ ಅಷ್ಟೇ ಸುಂದರವಾಗಿತ್ತು. ಸೊ ಇಲ್ಲಿ ಡ್ರೆಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ದೇವಸ್ಥಾನದಲ್ಲೂ ನಾವು ಅದನ್ನು ಅಳವಡಿಸ್ಕೋಬೇಕಾಗತ್ತೆ. ಡ್ರೆಸ್ ಕೋಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ. ಸೊ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿ. ಹಾಗೆ ಈ ಮಹಾಲಕ್ಷ್ಮಿ ಸನ್ನಿಧಿಯನ್ನು ದರ್ಶನ ಮಾಡ್ಕೊಂಡ್ವಿ. ಸೊ ಇಲ್ಲಿ ಫೋಟೋ ವಿಡಿಯೋಸ್ ಅಲವ್ ಇರಲಿಲ್ಲ. ಸೊ ಹಾಗೆ ದೂರಿಂದನೇ ನಿಮಗೆ ಲಕ್ಷ್ಮಿನ ತೋರಿಸ್ದೆ. ಹಾಗೆ ನೆಕ್ಸ್ಟು ಅದನ್ನು ದರ್ಶನ ಆದಮೇಲೆ ಹಾಗೆ ದೇವಸ್ಥಾನದ ಪಕ್ಕದಲ್ಲೇ ಅನ್ನಪ್ರಸಾದ ಇತ್ತು. ಸೊ ಅನ್ನಪ್ರಸಾದ ಸೇವಿಸಬೇಕು ಅಂತ ಬಂದಿವಿ. ಹಾಗೆ ಪ್ರತಿನಿತ್ಯವೂ ಇಲ್ಲಿ ಅನ್ನದಾಸೋಹ ಇರುತ್ತೆ. ಸೊ ನೀವು ಯಾರಾದರೂ ಸೇವೆ ಸಲ್ಲಿಸ್ತಿದ್ರೆ ಸೇವೆ ಕೂಡ ಸಲ್ಲಿಸ್ಬೋದು, ಅಂದರೆ ಅನ್ನದಾನವನ್ನು ಮಾಡ್ಬೋದು ನೀವು ಕೂಡ. ಹಾಗೆ ಚಂಪಕಧಾಮ ಸ್ವಾಮಿ ದೇವಸ್ಥಾನದ ಹಿಂದ್ಗಡೆ ಇರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿ ಹೇಳ್ತಾ ಇದ್ದೀನಿ. ಹಾಗೆ ಅದರ ಅಕ್ಕಪಕ್ಕನೇ ದೇವರುಗಳಿದೆ, ಅಂದರೆ ಸನ್ನಿಧಿಗಳನ್ನು ನಿರ್ಮಿಸಿದ್ದಾರೆ. ಒಂದು ಗಣಪತಿ ದೇವಸ್ಥಾನ, ಹಾಗೆ ನವಗ್ರಹಗಳ ಮೂರ್ತಿ ಕೂಡ ಇದೆ, ಹಾಗೆ ನಾಗರಕಟ್ಟೆ ಕೂಡ ಇದೆ ಅಲ್ಲಿ. ಸೊ ಅಲ್ಲಿ ಎಲ್ಲ ಸ್ವಲ್ಪ ದರ್ಶನ ಮಾಡ್ಕೊಂಡ್ಬಿಟ್ಟು ಮುಂದೆ ಬಂದ್ವಿ. ನನ್ನ ಮಗ ಚೆನ್ನಾಗಿ ಊಟ ಮಾಡಿರಲಿಲ್ಲ ಅಂತ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತಿಂದ. ಅಲ್ಲಿ ಸ್ನ್ಯಾಕ್ಸ್ ಕೂಡ ಇರುತ್ತೆ. ಹಾಗೆ ನೀವೇನಾದರೂ ದೇವರದ ರೂಪದಲ್ಲಿ ತಾಯ್ತ ಮತ್ತು
ಏನಾದರೂ ಪರ್ಚೇಸ್ ಮಾಡ್ಕೋತಿದ್ರೆ ವಿಗ್ರಹಗಳನ್ನು ಇದೆ, ಸೊ ಪರ್ಚೇಸ್ ಕೂಡ ಮಾಡ್ಕೋಬೋದು. ಸೊ ಇಲ್ಲಿರೋದೇ ಶ್ರೀ ಗಣಪತಿ ದೇವಸ್ಥಾನ, ಅದರ ಅಪೋಸಿಟೇ ನವಗ್ರಹಗಳ ವಿಗ್ರಹಗಳು ಕೂಡ ನಿರ್ಮಿಸಿದ್ದಾರೆ. ಹಾಗೆ ನೀವು ಆಲ್ಮೋಸ್ಟ್ ಎಲ್ಲಿ ಹೋದರೂ ನಮ್ಮ ಗಣಪತಿ ಅಂತೂ ದರ್ಶನ ಮಾಡ್ಕೊಂಡು ಹೋಗಲೇಬೇಕಾಗತ್ತೆ. ಸೊ ಇದು ಕೂಡ ಇಲ್ಲಿ ದರ್ಶನ ಮಾಡ್ಕೊಂಡ್ವಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮುಖ್ಯ ದೇವಾಲಯದ ಹಿಂಭಾಗದಲ್ಲಿರುವ ಬೆಟ್ಟದ ಮೇಲೆ ಸುಮಾರು 200 ಸ್ಟೆಪ್ಸ್ಗಳನ್ನು, ಕಲ್ಲಿನ ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕಾಗತ್ತೆ. ಸೊ ಈ ದೇವಾಲಯವನ್ನು ತಲುಪಲು 200 ಮೆಟ್ಟಿಲನ್ನು ಹತ್ಕೊಂಡು ಮೇಲೆ ಹೋಗಬೇಕು. ಸುಮಾರು 200 ಮೆಟ್ಟಿಲು ಅಂದರೆ ಏನು ತುಂಬ ಏನಾಗಲ್ಲ, ಹತ್ಕೊಂಡು ಹೋಗ್ಬೋದು. ನಾವು ಹತ್ಕೊಂಡು ಹೋಗ್ತಾಯಿದ್ವಿ. ನಾನು ಹೇಳಬೇಕಂದ್ರೆ ನಿಜವಾಗ್ಲೂ ನನ್ನ ಮಗ ಅಷ್ಟು ಸ್ಟೆಪ್ಸ್ಗಳನ್ನ ಹತ್ಕೊಂಡು ಮೇಲೆ ಬಂದ. ನಾನು ನಡೀತಾನೋ ಇಲ್ಲೋ ಅಂತ ಅಂದ್ಕೊಂಡಿದ್ವಿ. ಅವ್ನು ಬರೀ ಎತ್ಕೊಂಡು ಹೋಗು ಅಂತಿದ್ದ. ಸೊ ಏನೋ ನರಸಿಂಹಸ್ವಾಮಿ ದೇವಸ್ಥಾನದ ಬಂದಮೇಲೆ ಅವ್ನಿಗೇನಾದ್ರೂ ದೇವರು ಅಸ್ತು ಅಂದ ಏನೋ ಸ್ಟೆಪ್ಸ್ ನಡ್ಕೊಂಡು ಬರ್ತಾ ಇದ್ದಾನೆ. ಅದು ಮಾತ್ರ ಫುಲ್ ಖುಷಿ ಆಯಿತು. ಹಾಗೆ ಮುಂದೆ ಬಂದರೆ ನಿಮಗೆ ನಡೆಯೋದಕ್ಕಾಗಲಿಲ್ಲ ಅಂದರೆ ಸೊ ಸ್ಟೆಪ್ಸ್ಗಳು ಕೂಡ ಇರುತ್ತೆ. ಸೊ ಸ್ವಲ್ಪ ಕೂತ್ಕೊಂಡು ಹೋಗ್ಬೋದು. ಸೊ ಇಲ್ಲಿಂದ ನೀವು ಅರ್ಧ ಬೆಂಗಳೂರನ್ನೇ ನೋಡ್ಬೋದು, ಅಷ್ಟು ಚೆನ್ನಾಗಿತ್ತು ವ್ಯೂಸು. ಸೊ ನೀವೇನಾದರೂ ಬರ್ತೀನಿ ಅಂದರೆ ವೀಕೆಂಡಲ್ಲಿ ಬಂದರೆ ಸ್ವಲ್ಪ ರಶ್ ಇರುತ್ತೆ. ಸೊ ವೀಕ್ ಡೇಸಲ್ಲಿ ಬಂದರೆ ನಾರ್ಮಲ್ ಆಗಿರುತ್ತೆ. ಸೊ ನಾವು ಬಂದಿರೋದು ವೀಕೆಂಡಲ್ಲಿ. ಸೊ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಮುಂದ್ಗಡೆ ಇರುವ ಚಂಪಕಧಾಮ ಸ್ವಾಮಿ ದೇವಸ್ಥಾನ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೆಳಗಡೆ ನಿಂತ್ಕೊಂಡಂತೂ ವ್ಯೂಸ್ ಅಂತೂ ಸಖತ್ತಾಗಿತ್ತು. ಹಾಗೆ ನಾನು ಯಾವುದೋ ಮೂವಿನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ವಿ. ಸೊ ಅಂದರೆ ಇದೇ ಮೂವಿ ಅಂತಲ್ಲ, ನೋಡ್ತಾ ಇದ್ದಾಗ ಬೆಟ್ಟ ಗುಡ್ಡ ಎಲ್ಲ ಅಯ್ಯೋ ಹೆಂಗೆ ಹೋಗೋದು ಅಂತ ಇತ್ತು. ಸೊ ಇಲ್ಲಿಗೆ ಬಂದಮೇಲೆ ಅದೊಂಥರ ಎಕ್ಸ್ಪೀರಿಯೆನ್ಸೇ ಆಯಿತು. ಸೊ ಹೆಂಗಿರುತ್ತೋ ಏನೋ ಅಂತ. ಸೊ ನನಗಂತೂ ಸಖತ್ ಇಷ್ಟ ಆಯಿತು ಈ ದೇವಸ್ಥಾನ. ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಯಾವ ಥರ ಕಾಣುತ್ತೆ ಅಂದರೆ ಮೇಲ್ಗಡೆ ಹೋದ್ಮೇಲೆ ಸೊ ಬೆಟ್ಟದ ಮೇಲೆ ನಿಂತ್ಕೊಂಡು ಅದು ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಅದು ಗೋಪುರ ರೂಪದಲ್ಲಿ ಚಿಕ್ಕದಾಗಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಮುಂದೆ ಹೋದ್ವಿ. ಅಲ್ಲಿ ದರ್ಶನ ಮಾಡ್ಕೋಬೇಕಂತ ಅಷ್ಟು ಸ್ಟೆಪ್ಸ್ಗಳನ್ನ ಹತ್ಕೊಂಡ್ಬಿಟ್ಟು ಮೇಲೆ ಬಂದ್ವಿ. ಸೊ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಹಾಗೆ ಅವನು ಬಬಲ್ಸನ್ನು ತಗೋತಾ ಇದ್ದಲ್ಲ, ಸೊ ಅದನ್ನು ಊದು ಅಂತ ತುಂಬ ಹಠ ಮಾಡ್ತಾಯಿದ್ದ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಅವನಿಗೆ ಸ್ವಲ್ಪ ಎನರ್ಜಿ ಬರಲಿ ಅಂತ ಅದಕ್ಕೆ ಅವ್ನು ಸ್ವಲ್ಪ ಆಟ ಆಡಿದ್ವಿ. ಸೊ ಆಟ ಆಡಿಬಿಟ್ಟು ಇಲ್ಲೇ ಇರೋದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಸ್ವಲ್ಪ ಮೆಟ್ಲು ಹತ್ಕೊಂಡು ಹೋಗ್ಬಿಟ್ರೆ ದರ್ಶನ ಕೂಡ ಮಾಡಿಕೊಂಡು ಹೊರಗಡೆ ಬಂದ್ವಿ. ಹಾಗೆ ಹೊರಗಡೆ ಬಂದರೆ ಸ್ವಲ್ಪ ಬಿಸಿಲಿತ್ತಲ್ಲ, ಸೊ ಅಲ್ಲೇ ಕುಲ್ಫಿ ಇತ್ತು. ಕುಲ್ಫಿ ತಿನ್ನಬೇಕು ಅಂತ ಅನ್ನಿಸ್ತು. ಸೊ 3 ಜನ ಕೂತ್ಕೊಂಡು ಕುಲ್ಫಿ ತಿಂದು ಸ್ವಲ್ಪ ದೇವಸ್ಥಾನದ ಬಗ್ಗೆ ಮಾತಾಡ್ತಾಯಿದ್ವಿ. ಸೊ ಮಾತಾಡಿಕೊಂಡು ಹಾಗೆ ಮುಂದೆ ಬಂದ್ವಿ. ಸೊ ಹಾಗೆ ಮುಂದೆ ಬಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ಬಿಟ್ಟು ರೀಲ್ಸ್ ಮಾಡಿ ಸ್ವಲ್ಪ ಹೊತ್ತು ಏನಾದರೂ ತಿನ್ನೋಣ ಅಂತ ತಿಂದ್ವಿ. ಹಾಗೆ ಏನು ಹೇಳಬೇಕಂದ್ರೆ ಇಲ್ಲಿ ಕೋತಿಗಳ ಕಾಟ ಜಾಸ್ತಿನೇ ಅಂತ ಹೇಳ್ಬೋದು. ಸೊ ಹುಷಾರಾಗಿರಿ, ಯಾಕಂದರೆ ನೀವೇನಾದರೂ ಪರ್ಸು, ಫೋನು, ಏನಾದರೂ ಬ್ಯಾಗ್ಸ್ ಇದ್ದರೆ ಸ್ವಲ್ಪ ಹುಷಾರಾಗಿ ಮೇಲೆ ಬರಬೇಕಾಗತ್ತೆ. ಸ್ವಲ್ಪ ಕಾಟ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಹುಷಾರಾಗಿ ಬನ್ನಿ, ಏನು ಮಾಡಲ್ಲ. ಬಟ್ ಅವಕ್ಕೂ ಏನಾದರೂ ಹಾಕಿ ಸ್ವಲ್ಪ ತಿಂದು ಮುಂದೆ ಬಂದರೆ ಏನೂ ಮಾಡಲ್ಲ ಅಂತ ಅನಿಸುತ್ತೆ. ನಮಗಂತೂ ಏನೂ ಮಾಡಲಿಲ್ಲ. ಹಾಗೆ ಸ್ವಲ್ಪ ಮುಂದೆ ಹಾಕಿಬಿಟ್ಟು ಹಾಗೆ ಬಂದ್ವಿ. ಇಲ್ಲಿಂದ ಯಾವ ಥರ ಕಾಣ್ತಾ ಇದೆ ನೋಡಿ ಬೆಂಗಳೂರೆಲ್ಲ, ಬಿಲ್ಡಿಂಗ್ಸು, ಆಮೇಲೆ ಅಲ್ಲಿರೋ ದೇವಸ್ಥಾನ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಸೊ ಸಖತ್ ವ್ಯೂಸ್ ಇತ್ತು. ನೀವೇನಾದರೂ ಬರ್ತೀನಿ ಅಂದರೆ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಅಂತೂ ಬಂದು ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಮಲ್ಕೊಂಡು ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಎಂಜಾಯ್ ಮಾಡಿಕೊಂಡು ಮುಂದೆ ಇಲ್ಲಿ ಸ್ವರ್ಣಮುಖಿ ಕಲ್ಯಾಣಿ ಕಲ್ಯಾಣಿ ಇದೆ ಅಂತೆ. ಈ ದೇವಾಲಯ ಸುಮಾರು 200 ಕಿಲೋಮೀಟರ್ ದೂರದಲ್ಲಿರುವ ಕೆಳಭಾಗದ ನೀರಿನ ಔಷಧಿಯ ಗುಣಗಳನ್ನು ಹೊಂದಿದೆ ಅಂತೆ. ಸೊ ಅಲ್ಲಿಗೂ ಹೋಗ್ಬೇಕಂತ, ಸ್ವರ್ಣಮುಖಿ ಸ್ಥಳಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾನೆ ದಾರಿಯಲ್ಲಿ ಅಲ್ಲಿ ಚಕ್ರವ್ಯೂಹವನ್ನು ಕಲ್ಲಿನಿಂದ ನಿರ್ಮಿಸಿದ್ದಾರೆ. ಅಂದರೆ ಇದು ರಚಿಸಿರೋದು ಒಂದು ಕಥೆನೇ ಇದೆ. ಚಕ್ರವ್ಯೂಹದ ಕಥೆ ನಿಮಗೆಲ್ಲ ಗೊತ್ತಿದೆ. ಅರ್ಜುನನ ಮಗವನ್ನು ಅಭಿಮನ್ಯು ಯುದ್ಧದ ಸಮಯದಲ್ಲಿ ಚಕ್ರವ್ಯೂಹನ ಸಿಲುಕಿ ಪ್ರಾಣವನ್ನು ತ್ಯಜಿಸಿರೋದು. ಅದೇ ರೀತಿಯಲ್ಲಿ ಇದನ್ನು ಕೂಡ ರಚಿಸಿದ್ದಾರೆ. ಸೊ ಪುಟ್ಟ ದೇವಸ್ಥಾನ ಕೂಡ ಅಲ್ಲಿ ನೋಡ್ಬೋದು. ಅಂದರೆ ಈ ದಾರಿಯಲ್ಲಿ ಸ್ವರ್ಣಮುಖಿ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಸಣ್ಣ ಸಣ್ಣ ಕಲ್ಲುಗಳನ್ನು ಒಂದರ ಮೇಲೆ ಒಂದಿಟ್ಟು ಪುಟ್ಟ ಮನೆಗಳನ್ನು ಕಟ್ಟಿರೋದು ಕಾಣ್ಬೋದು. ಹಾಗೆ ಆ ಕಲ್ಲುಗಳನ್ನು ಇಟ್ಟರೆ ನಾವು ಒಂದು ಮನೆನ ಕಟ್ಬೋದು ಅಂತ ಅಲ್ಲಿ ಭಕ್ತರ ನಂಬಿಕೆ ಆಗಿದೆ. ಹಾಗೆ ಇಲ್ಲಿ ಋಷಿ ಮುನಿಗಳು ವಾಸಿಸಿದ ಸ್ಥಾನವಾಗಿದೆ. ನಾಗರಕಟ್ಟೆ ಇದೆ. ಸೊ ನಾಗರಕಟ್ಟೆಯನ್ನು ಸಲ್ಲಿಸ್ಕೊಂಡ್ಬಿಟ್ಟು ಪೂಜೆ ಮಾಡ್ಕೊಂಡ್ಬಿಟ್ಟು ಮುಂದೆ ಬರಬೇಕು ಅಂತ ಬರ್ತಾಯಿದ್ವಿ. ಸೊ ಇದೆಲ್ಲ ಋಷಿ ಮುನಿಗಳದ ವಿಗ್ರಹಗಳನ್ನು ಕೆತ್ತಿರೋದು ಇಲ್ಲಿ. ಸೊ ಹಾಗೆ ಮುಂದೆ ಬಂದರೆ ಇಲ್ಲಿ ನಾಗರಕಟ್ಟೆ ಇದೆ. ಸೊ ಈ ನಾಗರಕಟ್ಟೆಗಳನ್ನ ಪೂಜೆ ಮಾಡ್ತಾರೆ ಇಲ್ಲಿ. ಸೊ ಇದನ್ನೆಲ್ಲ ದರ್ಶನ ಮಾಡ್ಕೊಂಡ್ಬಿಟ್ಟು ಹಾಗೆ ಸ್ವರ್ಣಮುಖಿ ಸ್ಥಳಕ್ಕೆ ಹೋಗಬೇಕು ಅಂತ
ಬಂದ್ವಿ ಇಲ್ಲಿ. ಸೊ ಅಂದರೆ ಇದು ಕಲ್ಯಾಣಿ ಅಂತಲೇ ಹೇಳ್ಬೋದು. ಈ ಕಲ್ಯಾಣಿ ಒಂದು ಅಂದರೆ ಔಷಧಿ ಗುಣವನ್ನು ಹೊಂದಿದೆ ಇದು. ಇಲ್ಲಿ ಪವಿತ್ರವಾದ ಪುಷ್ಪಕರ್ಣಿ ಹಾಗೂ ಕಲ್ಯಾಣಿ ನೀರಿನ ಸ್ಥಳ ಮಾಡಿದ್ದಾರೆ. ಚರ್ಮವ್ಯಾಧಿಗಳನ್ನು ಹಾಗೂ ಇನ್ನಿತರ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ಕೂಡ ಈ ಕಲ್ಯಾಣಿಯಲ್ಲಿದೆ ಅಂತೆ. ಹಾಗೆ ಇಲ್ಲಿ ಆಂಜನೇಯನ ವಿಗ್ರಹ ಕೂಡ ಇದೆ. ಈ ಕಲ್ಯಾಣಿಯ ತಳಭಾಗದಲ್ಲಿ ಅಂದರೆ ಬಂಡೆಯ ಮೇಲೆ ಆಂಜನೇಯನ ಸ್ವಾಮಿ ಚಿತ್ರವನ್ನು ಕೆತ್ತನೆ ಮಾಡಿದ್ದಾರೆ. ಸೊ ಆ ಕೆತ್ತನೆಯಲ್ಲಿ ವರ್ಷಕ್ಕೊಮ್ಮೆ ಈ ಕಲ್ಯಾಣಿಯನ್ನು ಅಂದರೆ ಕಲ್ಯಾಣಿಯಲ್ಲಿರುವ ನೀರನ್ನು ಸಂಪೂರ್ಣವಾಗಿ ತೆಗೆದುಬಿಟ್ಟು ಆ ಆಂಜನೇಯನ ಮೇಲೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ತಾರೆ. ಪ್ರತಿ ವರ್ಷ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಆಂಜನೇಯನಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಸೊ ಅಲ್ಲಿ ಸ್ವಲ್ಪ ನೀರು ಚಿಮ್ಮಿಸ್ಕೊಂಡ್ಬಿಟ್ಟು ಬಂದರೆ ನಮಗೂ ಕೂಡ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದ್ಕೊಂಡೈತಿ ಆ ಕಲ್ಯಾಣಿ ಅಂತಲೇ ಹೇಳ್ಬೋದು. ಸೊ ಸ್ವರ್ಣಮುಖಿ ಕಲ್ಯಾಣದ ಬಗ್ಗೆ ತಿಳ್ಕೊಂಡ್ರಿ, ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳ್ಕೊಂಡ್ರಿ, ಹಾಗೆ ಚಂಪಕಧಾಮ ಏನಕ್ಕೆ ಬಂತು ಅದು ಹೆಸರೆಲ್ಲ ತಿಳ್ಕೊಂಡ್ರಿ. ಹಾಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳಿದ್ದಕ್ಕೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಮನೆಗೆ ಹೋಗಬೇಕು ಅಂತ ಮತ್ತೆ ಬೆಟ್ಟ ಅಂದರೆ ಸ್ಟೆಪ್ಸ್ಗಳನ್ನು ಇಳ್ಕೊಂಡ್ಬಿಟ್ಟು ಹೋಗ್ತಾಯಿದ್ವಿ. ಹಾಗೆ ನೀವೇನಾದರೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದರೆ ಸಖತ್ತಾಗಿ ಎಂಜಾಯ್ ಮಾಡೋದು. ನೀವು ಬಂದಮೇಲೆ ಯಾವ ರೀತಿ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ದೇವಸ್ಥಾನದ ವಿಶೇಷತೆಯಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ. ಅದೇ ರೀತಿ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ. ಈ ದೇವಸ್ಥಾನಕ್ಕೆ ಬಂದಮೇಲೆ ಸ್ವಲ್ಪ ಟೈಮ್ ಉಳಿದಿದ್ರೆ ಸೊ ನ್ಯಾಷನಲ್ ಪಾರ್ಕ್ ಕೂಡ ಹೋಗಿ ಬರ್ಬೋದು. ಸೊ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಕೂಡ ನೀವು ನೋಡ್ಕೊಂಬರ್ಬೋದು. 2 ಪ್ಲೇಸನ್ನು ವಿಸಿಟ್ ಕೂಡ ಮಾಡ್ಕೋಬೋದು. ಹಾಗೆ ನಡ್ಕೊಂಡು ಮುಂದೆ ಬರ್ತಾಯಿದ್ವಿ. ಸೊ ಮನೆಗೆ ಹೋಗಬೇಕು ಅಂತ ನಮಗೆ ಟೈಮ್ ಇರಲಿಲ್ಲ. ಸೊ ಮನೆಗೆ ಹೋಗ್ತಾಯಿದ್ವಿ. ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೆ ವಿಷ್ಣು ನಿಮ್ಮೆಲ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.